ಶಿಟ್ ಪೆಟ್ರೋಲ್ ಖಾಲಿ. ಇದರಲ್ಲಿರೋ ಡಿಸೈನ್ ಬಂದ್ಬಿಟ್ಟು ಇದು ಫುಲ್ ರೀಪೇಂಟ್ ಮಾಡಿ ಬ್ಲ್ಯಾಕ್ ಅಲ್ಲಿ ಫೈರ್ ಫ್ಲೇಮ್ ತರ ಮಾಡಿದಾರೆ ನೋಡಿ. ಈ ಗಾಡಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಗೊತ್ತು ಈ ಗಾಡಿ ಯಾವ ಗಾಡಿ ಅಂತ, ಎಲ್ಲರೂ ಕಂಡುಹಿಡಿತಾರೆ ಈ ಗಾಡಿ ನೋಡಿದ್ರೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೇನೆಂದ್ರೆ ದ ಕ್ಲಾಸಿಕ್ ಕಿಂಗ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಸ್ಟಿಕ್ಕರಿಂಗ್ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಓಡಿಸಿದ್ರೇ ಒಂಥರ ಫೀಲ್ ಗುರು, ಒಂಥರ ರಾಜ ಥರ ಫೀಲ್ ಬರುತ್ತೆ ಈ ಗಾಡಿ ಓಡಿಸ್ತಾ ಇದ್ರೆ. ಸಣ್ಣ ದಪ್ಪ ಇರೋರು ಎಲ್ಲರಿಗೂ ಸೂಟ್ ಆಗುತ್ತೆ ಈ ಗಾಡಿ. ಇದು ಬಂದ್ಬಿಟ್ಟು 346cc 19 bhp ಮತ್ತು 28 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಇಂಗ್ಲೆಂಡಲ್ಲಿ 1901ರಲ್ಲಿ. ಇದು ಟ್ಯಾಗ್ ಲೈನ್ ಬಂದ್ಬಿಟ್ಟು ಮೇಡ್ ಲೈಕ್ ಎ ಗನ್ ಅಂತ ಬಿಟ್ಟಿದ್ದು. ಆಮೇಲೆ ರಾಯಲ್ ಎನ್ಫೀಲ್ಡು ಇಂಡಿಯಲ್ಲಿ ಬಂದಾಗ ಯಾವ್ದಕ್ಕೆ ಯೂಸ್ ಆಯ್ತು ಅಂದ್ರೆ ಈ ತರ ಆರ್ಮಿಗೆ, ಪೊಲೀಸ್ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಯೂಸ್ ಆಯ್ತು. ಆಮೇಲೆ ರಾಯಲ್ ಎನ್ಫೀಲ್ಡ್ ಅವರು ಕ್ಲಾಸಿಕ್ ಸೀರೀಸ್ ಬಿಟ್ರು. ಆ ಕ್ಲಾಸಿಕ್ ಸೀರೀಸ್ ಅಲ್ಲಿ ಕ್ಲಾಸಿಕ್ 350 ಮಾತ್ರ ಸಿಕ್ಕಾಪಟ್ಟೆ ಓಡ್ತು. ರಾಯಲ್ ಎನ್ಫೀಲ್ಡ್ ಅಲ್ಲಿ ಒಂಥರ ತುಂಬಾ ಜನ ಗೊತ್ತಿದ್ದು ಬಂದ್ಬಿಟ್ಟೆ ಕ್ಲಾಸಿಕ್ 350ನೇ. ನೋಡಿ ಇದರಲ್ಲಿರೋ ಡಿಸೈನ್ ಬಂದ್ಬಿಟ್ಟು ಇದು ಫುಲ್ ರೀಪೇಂಟ್ ಮಾಡಿ ಬ್ಲ್ಯಾಕ್ ಅಲ್ಲಿ ಫೈರ್ ಫ್ಲೇಮ್ ತರ ಮಾಡಿದಾರೆ ನೋಡಿ. ಅದ್ರ ಬ್ಲ್ಯಾಕ್ ಕಲರ್ ಫ್ಲೇಮ್ಸು ಸಿಲ್ವರ್ಗೆ ಈ ಬ್ಲ್ಯಾಕ್ ಕಲರ್ ಫ್ಲೇಮ್ಸ್ಗೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು. ಈ ಗಾಡಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಗೊತ್ತು ಈ ಗಾಡಿ ಯಾವ ಗಾಡಿ ಅಂತ, ಎಲ್ಲರೂ ಕಂಡುಹಿಡಿತಾರೆ ಈ ಗಾಡಿ ನೋಡಿದ್ರೆ. ಅಷ್ಟು ಹೆಸರು ಮಾಡಿತ್ತು ಈ ಗಾಡಿ. ಆಮೇಲೆ ತುಂಬ ಜನ ಈ ಗಾಡಿನ ಕ್ಲಾಸಿಕ್ 350 ಅನ್ನಲ್ಲ, ಎಲ್ಲರ ಬಾಯಲ್ಲಿ ಬರೋದು ಬುಲೆಟ್ ಅಂತಾನೆ ಬರುತ್ತೆ ಈ ಗಾಡಿ. ಇದ್ರಲ್ಲಿ ನೋಡಿ ಫ್ರಂಟ್ ಮಾತ್ರ ಡಿಸ್ಕ್ ಕೊಟ್ಟಿದ್ದಾರೆ, ಆದರೆ ಬ್ಯಾಕ್ ಸೈಡ್ ಬಂದ್ಬಿಟ್ರೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಅದೇ ಇನ್ನೊಂದು ವೇರಿಯಂಟ್ ಅಲ್ಲಿ ಇದೇ ಮಾಡೆಲ್ ಅಲ್ಲಿ 2 ಡಿಸ್ಕ್ ಕೊಟ್ಟಿದ್ದಾರೆ, ಆದರೆ ಇದರಲ್ಲಿ ಮಾತ್ರ ಒಂದು ಡಿಸ್ಕು ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಅದೇ ಇವಾಗಿರೋ BS6 ಬೈಕ್ ಎಲ್ಲ ಇಷ್ಟು ಫೀಲೇ ಕೊಡಲ್ಲ, ಯಾವುದೋ ಎಲೆಕ್ಟ್ರಿಕ್ ಬೈಕ್ ತರ ಅನ್ಸುತ್ತೆ, ಒಂಚೂರು ಫೀಲ್ ಕೊಡಲ್ಲ. ಇದರಲ್ಲಿ 1% ಫೀಲ್ ಕೂಡ ಅದರಲ್ಲಿ ಇಲ್ಲ. ಇದ್ರಲ್ಲಿ ಓಡಿಸ್ತಾ ಇದ್ರೆ ಇದ್ರಲ್ಲಿ ಬರೋ ಸೌಂಡ್ಗೆ, ಇದ್ರಲ್ಲಿರೋ ಫೀಲ್ಗೆ ಸಕ್ಕದಾಗಿ ಅನ್ಸುತ್ತೆ ಈ ಗಾಡಿ ಮಾತ್ರ. ಈ ಗಾಡಿ ಬಂದ್ಬಿಟ್ಟು ಏರ್ ಕೂಲ್ಡ್, ರೇಡಿಯೇಟರ್ ಇಲ್ಲ, ಬರೀ ಗಾಳಿಯಲ್ಲೇ ಆರಾಮಾಗಿ ಕೂಲ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಗಾಡಿಯಲ್ಲಿ ಈ ಸಿಟಿಯಲ್ಲಿ ಹೋಗುವಾಗ ಈ ಟ್ರಾಫಿಕ್ ಎಲ್ಲ ಬಂದ್ರೆ ಕಾಲ್ಗೆ ಹಂಗೆ ಹೀಟ್ ಹಂಗೆ ಹೊಡಿಯುತ್ತೆ ಇಂಜಿನ್, ಯಾಕಂದ್ರೆ ಕಾಲ ಹತ್ರನೇ ಐತೆ ನೋಡಿ. ರೌಂಡ್ ಹೆಡ್ಲೈಟು, ಇದರಲ್ಲಿರೋ ಮೆಟಲ್ ಬಾಡಿ, ಆಮೇಲೆ ಈ ಟ್ಯಾಂಕ್ ಡಿಸೈನು, ಅಲ್ಲಲ್ಲಿರೋ ಕ್ರೋಮ್ ಟಚಪ್ಪು ಸಕ್ಕತ್ತಾಗಿದೆ ಈ ಗಾಡಿ ಮಾತ್ರ. ಅರ್ಲಿ 2000 ಇದಕ್ಕಿದ್ದು ಫ್ಯಾನ್ ಬೇಸೇ ಬೇರೆ, ಸಿಕ್ಕಾಪಟ್ಟೆ ಎಲ್ಲ ಹುಡುಗಿರ್ಗೂ ಬಾಯಲ್ಲಿ ಬರ್ತಾ ಇದ್ದಿದ್ದು ಅವ್ರ ಫೇವ್ರೆಟ್ ಬೈಕ್ಸ್ ಅಂದ್ರೆ ಬುಲೆಟ್. ನೋಡಿ ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಅದು ಬಿಟ್ಟರೆ ಎಷ್ಟು ಕಿಲೋಮೀಟರ್ ಹೋಗಿರೋದು ತೋರಿಸುತ್ತೆ. ಅದೇ ಇಲ್ಲಿ ಬಂದರೆ AMP ಕೊಟ್ಟಿದ್ದಾರೆ ನೋಡಿ. ಈ ಗಾಡಿಯಲ್ಲಿ ಬ್ಯಾಟ್ರಿಯಲ್ಲಿ ಎಷ್ಟು ಚಾರ್ಜ್ ಇದೆ ಅದೆಲ್ಲ ತೋರಿಸುತ್ತೆ ಇದರಲ್ಲಿರೋ ಸೀಟಿಂಗ್ ಪೋಸ್ಟರು ಓಡ್ಸೋಕ್ಕೆ ಮಾತ್ರ ಸಕ್ಕದಾಗಿ ಫೀಲ್ ಆಗುತ್ತೆ. ಒಂಥರ ರಾಜ ತರ ಫೀಲ್ ಆಗುತ್ತೆ ಈ ಗಾಡಿ ಓಡಿಸ್ತಾ ಇದ್ರೆ, ಗಂಭೀರವಾಗಿರೋ ತರ ಇದೆ. ಆಮೇಲೆ ಇದ್ರಲ್ಲಿ ನೋಡಿ ಬ್ಯಾಟ್ರಿ ಕ್ಯಾಪ್ ಕೊಟ್ಟವ್ರೆ ಸಪ್ರೇಟ್ ಆಗಿ, ಅದ್ರ ಮೇಲೆ ಓನರ್ ನೋಡಿ ಇನ್ಶೂರ್ಡ್ ಬೈ ದ ಮಾಫಿಯಾ, ಯು ಇಟ್ ಮೀ ವಿ ಇಟ್ ಯು ಅಂತ ಹಾಕ್ಸಿದ್ದಾರೆ. ಆಮೇಲೆ 2 ಸೈಡ್ ಸ್ಟೋರೇಜ್ ಬರುತ್ತೆ, ಇಲ್ಲೊಂದು ಸೈಡು ಆಮೇಲೆ ಇಲ್ಲೊಂದು ಸೈಡ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಗಾಡಿ ಮೈಲೇಜು ಸಿಟಿಯಲ್ಲಿ ಒಂದು 28 ಇಂದ 30 ಕೊಡುತ್ತೆ. ಅದೇ ಹೈವೇಗೆಲ್ಲ ಎತ್ಕೊಂಡೋದ್ರೆ ಒಂದು 30 ಇಂದ 35 ಕೊಡ್ಬೋದು. ಗಾಡಿ ವೆಯ್ಟ್ ಸಿಕ್ಕಾಪಟ್ಟೆ ಇದೆ, ಆದ್ರೆ ಓಡಿಸ್ಬೇಕಾದ್ರೆ ಅಷ್ಟೊಂದು ವೆಯ್ಟ್ ಫೀಲ್ ಆಗಲ್ಲ. ಆದ್ರೆ ಟ್ರಾಫಿಕ್ ಅಲ್ಲಿ ನಿಲ್ಸಿದಾಗ ಟರ್ನಿಂಗ್ ಮಾಡ್ಬೇಕಾದ್ರೆ ಆ ಫೀಲ್ ಕೊಡುತ್ತೆ ಗಾಡಿ ವೆಯ್ಟ್ ಇದೆ ಅಂತ. ಅದು ಬಿಟ್ರೆ ಓಡಿಸ್ಬೇಕಾರೆಲ್ಲ ಒಂಚೂರು ಫೀಲ್ ಇಲ್ಲ ಗಾಡಿ ವೆಯ್ಟ್ ಇದೆ ಅಂತ. ನೋಡಿ ಆನ್ ಮಾಡ್ಬಿಟ್ಟಿದ್ರೆ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಬ್ಲಾಸ್ಟ್ ಮಾತ್ರ ಹೆಂಗಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಎಲ್ಲ ಗಾಡಿಯಲ್ಲಿ ಚೈನ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಬರುತ್ತೆ, ಆದ್ರೆ ಈ ಗಾಡಿಯಲ್ಲಿ ನೋಡಿ ರೈಟ್ ಸೈಡ್ ಕೊಟ್ಟಿದ್ದಾರೆ. ನೋಡಿ ಈ ಸ್ಪೀಡಲ್ಲಿ ಈ ತರ ರೋಡಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಕೆ ಸೂಪರ್ ಫೀಲ್ ಕೊಡುತ್ತೆ ಈ ಗಾಡಿ. ಲಾಂಗ್ ಡ್ರೈವ್ ಎಲ್ಲ ಸಕ್ಕದಾಗಿರುತ್ತೆ. ಅದೇ ಏನಂದ್ರೆ ಒಂದು 70 ಇಂದ 80 ಸ್ಪೀಡಲ್ಲಿ ಮಾತ್ರನೇ ಹೋಗಕ್ ಚೆನ್ನಾಗಿರುತ್ತೆ. 120 ಗುರು, ಈ ಗಾಡಿ ಎಲ್ಲ ಓಡಿಸ್ಬಿಟ್ಟು ನೀವು ಎಲೆಕ್ಟ್ರಿಕ್ ಓಡಿಸಿದ್ರೆ ಯಾವುದೋ ವೇಸ್ಟ್ ಕಚಡ ಗಾಡಿ ಓಡಿಸ್ದಂಗೆ ಇರುತ್ತೆ. ಅದಕ್ಕೆ ಈ ಗಾಡಿ ಓಡಿಸ್ರಿ. ಲೈಫಲ್ಲಿ ಏನು ಮಾಡ್ತೀರೋ ಬಿಡ್ತೀರೋ ಕ್ಲಾಸಿಕ್ 350 ಒಂದ್ಸಲ ನಿಮ್ಮ ಜೀವನದಲ್ಲಿ ಓಡಿಸ್ಬೇಕು. ಶಿಟ್ ಪೆಟ್ರೋಲ್ ಖಾಲಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆಮೇಲೆ 2 ಸೈಡ್ ಮಿರರ್ ಹಾಕ್ಸಿದ್ದಾರೆ ನೋಡಿ ಈ ಟ್ಯಾಂಕ್ಗೆ. ಇದರಲ್ಲಿರೋ ಡಿಸೈನ್ಗೆ 2 ಮಿರರ್ಗೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಈ ಗಾಡಿ ಓಡಿಸ್ಬೇಕಾದ್ರೆ ವೈಬ್ರೇಷನ್ ಆಗುತ್ತೆ ನೋಡಿ, ಸಿಕ್ಕಾಪಟ್ಟೆ ವೈಬ್ರೇಷನ್ನು. ಈ ಗಾಡಿ ಒಂದು 70 ಇಂದ 80 ಎತ್ಕೊಂಡೋದ್ರೆ ಫುಲ್ ಬಾಡಿನೇ ಆಡಿಸ್ಬಿಡುತ್ತೆ, ಅಷ್ಟು ವೈಬ್ರೇಷನ್ ಇದೆ ಈ ಗಾಡಿಯಲ್ಲಿ. ನೋಡಿ ವೈಬ್ರೇಷನ್ಗೆ ಇಲ್ಲಿ ಮಿರರ್ ಅಲ್ಲಿ ಏನು ನೋಡೋಕ್ಕಾಗಲ್ಲ, ಫುಲ್ ಮಿರರೇ ಶೇಕ್ ಆಗುತ್ತೆ ಒಂದು ಸ್ಪೀಡಲ್ಲಿ ಹೋದ್ರೆ. ಇದರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ. ಅದೇ ರೇರ್ಗೆ ಬಂದ್ರೆ ಟ್ವಿನ್ ಗ್ಯಾಸ್ ಚಾರ್ಜಡ್ ಅಂತ ಕೊಟ್ಟಿದ್ದಾರೆ. ಬ್ರೇಕ್ ಕೂಡ ಸಕ್ಕದಾಗಿರುತ್ತೆ, ಬ್ರೇಕ್ ಬಗ್ಗೆ ಮಾತೇ ಆಡಂಗಿಲ್ಲ. ಆದ್ರೆ ಫ್ರಂಟ್ ಬ್ರೇಕ್ ಜಾಸ್ತಿ ಹಿಡಿಬೇಕು ಈ ಗಾಡಿಯಲ್ಲಿ. ವೇಟ್ ಇರೋದ್ರಿಂದ ಗಚ್ ಅಂತ ಹಂಗೆ ನಿಂತ್ಕೊಳುತ್ತೆ ಹಿಡಿದಿದ್ದ ಜಾಗದಲ್ಲಿ. ಗಾಡಿ ನೋಡಿ ಐಡಲಿಂಗ್ ಅಲ್ಲಿ ಬಿಟ್ಟಿದ್ದೀನಿ, ಗಾಡಿ ಹಂಗೆ ಡ್ಯಾನ್ಸ್ ಆಡ್ತಾ ಇದೆ ನೋಡಿ.
ನೋಡಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಗೊತ್ತಿಲ್ವಾ, ಗಾಡಿನೇ ಹಂಗೆ ಡ್ಯಾನ್ಸ್ ಆಡ್ತಾ ಇದೆ ಐಡ್ಲಿಂಗಲ್ಲಿ ಬಿಟ್ಟಿರೋದಕ್ಕೆ. ನೋಡಿ ಇದರಲ್ಲಿರೋ ಫ್ಲೇಮ್ಸ್ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಸೀಟ್ ಬಂದ್ಬಿಟ್ಟು ಸ್ಪ್ಲಿಟ್ ಸೀಟು, ಫ್ರಂಟ್ ಒಂದು ಸಪ್ರೇಟ್ ಸೀಟು, ಬ್ಯಾಕ್ ಒಂದು ಸಪ್ರೇಟ್ ಸೀಟ್ ಬರುತ್ತೆ. ಈ ಗಾಡಿಯಲ್ಲಿ ಫೀಲ್ ಇದೆ ನೋಡಿ ಆ ಸೌಂಡ್ಗೆ, ಈ ಗಾಡಿಯಲ್ಲಿರೋ ಸೀಟಿಂಗ್ ಪೋಸ್ಚರ್ಗೆ, ಇದರಲ್ಲಿ ಹೋಗೋಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಗುರು. ಅದು ಹೇಳಿದ್ರೆ ಅರ್ಥ ಆಗಲ್ಲ, ಓಡಿಸೋರಿಗೆ ಗೊತ್ತಾಗುತ್ತೆ ಆ ಫೀಲು. ಕೊಡು ಥ್ರಾಟಲು, ಇನ್ನು ಕೊಡು ಥ್ರಾಟಲು, ಮಲ್ಗಿರೋರ್ಗು ಕೇಳಿಸ್ಬೇಕು ಹರಿಶ್ಚಂದ್ರ ಘಾಟಲು.